ಚಲೋ ಆದ್ಮೇಲೆ ಮಾತಾಡ ಸರ್ ಒಬ್ಬರು ಈ ಕಡೆ ಬರ್ತೀವಿ. ಮಾತಾಡ Bollo su questo. तू मुझे बोलता नहीं भाई क्या जिक्र नहीं करा देगा ऐसा मसले होते 일단 간다고 왜? 많이 왼쪽 라인으로 흔들이 내야 되는 원래 개디거리도 원래는 스마트들의 काम कर ये सब कर सकते हैं ये पे सर इसमें तो मैंने किया क्या पकड़े क्या पकड़े ये नहीं
ಬಾಗೇವಾಡಿ ಉಪವಿಭಾಗದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದಾಖಲಾದಂತಹ ಮನೆ ಕಳ್ಳತನ, ದೇವಸ್ಥಾನ ಕಳ್ಳತನ ಮತ್ತು ಸುಲಿಗೆ ಪ್ರಕರಣ, ಮೋಸ ಮಾಡಿ ಅಟೆನ್ಷನ್ ಡೈವರ್ಷನ್ ಮಾಡುವ ಪ್ರಕರಣ, ಮೋಟಾರ್ ಬೈಕ್ ಮತ್ತು ರೈತರ ಜಮೀನುಗಳಲ್ಲಿ ಬೋರ್ವೆಲ್ ಕಳ್ಳತನ ಇತ್ಯಾದಿ ಪ್ರಕರಣಗಳನ್ನು ನಮ್ಮ ಡಿಎಸ್ಪಿ ಬಾಗೇವಾಡಿ ಆದಂತಹ ಬಲ್ಲಪ್ಪ ನಂದಗಾವಿ ಮತ್ತೆ ಅವರ ಸಬ್ ಡಿವಿಷನ್ನ ಎಲ್ಲ ಇನ್ಸ್ಪೆಕ್ಟರ್ಸ್ಗಳಾದಂಥ ಮುದ್ದೇಬಿಹಾಳ್ ಸಿಪಿಐ, ನಿಡಗುಂದಿ ಸಿಪಿಐ, ಬಾಗೇವಾಡಿ ಇನ್ಸ್ಪೆಕ್ಟರ್ ಇವರ ನೇತೃತ್ವದಲ್ಲಿ ತಂಡಗಳನ್ನ ರಚಿಸಲಾಗಿತ್ತು. ಕಳೆದ 2025 ಮತ್ತು 26ನೇ ಅವಧಿಯಲ್ಲಿ ದಾಖಲಾದಂತಹ ಸುಮಾರು 22 ಸ್ವತ್ತಿನ ಪ್ರಕರಣಗಳಲ್ಲಿ 36 ಜನರನ್ನ ಬಂಧಿಸಿ ಅವರಿಂದ 1,27,38,800 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತೆ 2 ಕಾರು, 17 ಬೈಕ್ಗಳನ್ನು ವಶಪಡಿಸಿಕೊಂಡಿರ್ತಾರೆ. ಇದರಲ್ಲಿ 753 ಗ್ರಾಂ ಗೋಲ್ಡು, 3.650 ಕೆಜಿ ಬೆಳ್ಳಿ ಮತ್ತೆ 6,98,000 ರೂಪಾಯಿ ಕ್ಯಾಶ್. ಈ 22 ಪ್ರಕರಣಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳನ್ನ ಮಾತ್ರ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಜನವರಿ 21ರಂದು ಒಬ್ಬ ಜಯರಾಜ್ ಅಂತೇಳಿ PRT ಅವರ ಮನೆ ಕಳ್ಳತನ ಆಗಿತ್ತು. ನೇಮಗೇರಿ LT ತಾಂಡದಲ್ಲಿ ಅವರ ತೋಟದ ಮನೆ. ಈ ಕಳ್ಳತನದಲ್ಲಿ ಒಟ್ಟು 3 ಜನ ಆರೋಪಿತರನ್ನ ಗುರುರಾಜ್, ಗುರುಕುಮಾರ್ ಮತ್ತೆ ಸೈಯದ್ ಅಸ್ಲಂ ಅನ್ನೋರು ಎಲ್ಲರೂ ಕೂಡ ರಾಯಚೂರದವರು. ಇವರನ್ನ ಸಿಪಿಐ ಮುದ್ದೇಬಿಹಾಳ್ ಅವರ ನೇತೃತ್ವದ ತಂಡ, ಮುದ್ದೇಬಿಹಾಳ್ PSI ಮತ್ತೆ ಸಿಪಿಐ ಮುದ್ದೇಬಿಹಾಳ್ ಅವರ ನೇತೃತ್ವದ ತಂಡ ಮತ್ತೆ ಅವರ ಅಧಿಕಾರಿಯವರು ಬಂಧಿಸಿ ಅವರಿಂದ 26 ತೊಲೆ ಬಂಗಾರ, 3.5 ಕೆಜಿ ಬೆಳ್ಳಿ ಮತ್ತೆ 4,30,000 ರೂಪಾಯಿ ಕ್ಯಾಶು ಮತ್ತೆ ಅಫೆನ್ಸಿಗೆ ಬೆಳೆದಂತ ಒಂದು ಇನೋವಾ ಕಾರು, ಹೀಗೆ ಒಟ್ಟು 51,35,000 ರೂಪಾಯಿ ಮೌಲ್ಯವನ್ನ ವಶಪಡಿಸಿಕೊಂಡಿರ್ತಾರೆ. ಅದೇ ರೀತಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಜುಲೈ 2025ರಲ್ಲಿ ಆದಂತಹ ಒಂದು ಕವಡಿ ಮಟ್ಟಿ ಗ್ರಾಮದಲ್ಲಿರುವಂತಹ ಮನೆ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಬಂಗಾರ, ಬೆಳ್ಳಿ, ದುಡ್ಡು ಸೇರಿ 7,49,000 ಕಳ್ಳತನ ಆಗಿತ್ತು. ಅದರಲ್ಲಿ ಕೂಡ ಪ್ರಕರಣದ ಆರೋಪಿ ಬಸವರಾಜ್ ಕೊಕ್ರಾಣಿ ಅನ್ನೋರನ್ನ ಬಂಧಿಸಿ ಕಳ್ಳತನ ಆದಂತಹ ಎಲ್ಲ ಬೆಳ್ಳಿ, ಬಂಗಾರ ಮತ್ತೆ ದುಡ್ಡನ್ನ ಪತ್ತೆ ಮಾಡಿರ್ತಾರೆ. ಇವರ ಮೇಲೆ 1ಕ್ಕಿಂತಲೂ ಹೆಚ್ಚು ಪ್ರಕರಣಗಳಿತ್ತು. ಅದೇ ರೀತಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 236/25 ಕಳೆದ ಜೂನ್ನಲ್ಲಿ ಆದಂತಹ ಘಟನೆ. ಮುದ್ದೇಬಿಹಾಳ್ ಬಸ್ತಿ ಓಣಿಯಲ್ಲಿರುವಂತಹ ಒಬ್ಬರ ಮನೆಯನ್ನು ನೋಡಿದಾಗ ಅದು ಕೀಲಿ ಮುರಿದಿತ್ತು. ಕೀಲಿ ಮುರಿದು ಒಳಗಡೆ ಇದ್ದಂತಹ ಬಂಗಾರದ ಆಭರಣಗಳು ಮತ್ತೆ ದುಡ್ಡು ಮೀಸಾಗಿತ್ತು. ಒಟ್ಟು 12,75,000 ರಷ್ಟು ದುಡ್ಡು ಮತ್ತೆ ಒಡವೆ ಕಳ್ಳತನಾಗಿತ್ತು. ಇದರಲ್ಲಿ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂತಹ 4 ಜನರನ್ನ ಅವ್ರನ್ನು ಕೂಡ ಪತ್ತೆ ಮಾಡಿ ಅವರಿಂದನೂ ಕೂಡ ಇದನ್ನ ರಿಕವರಿಯನ್ನ ಮಾಡಿರ್ತಾರೆ. ಅದೇ ರೀತಿ ನಿಡಗುಂದಿ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 94/2025 ಗಬಸಾವಳಿಗೆ ಅನ್ನುವಂಥ ಒಂದು ಹಳ್ಳಿಯಲ್ಲಿ ನಿರ್ಮಲಾ ಅಲಿಯಾಸ್ ನೀಲಮ್ಮ ಗಬಸಾವಳಿಗೆ ಅವರ ಸರ್ನೇಮು, ಊರು ಕಿರಿಶಾಳು. ಇವರು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೊರಳಲ್ಲಿದ್ದಂಥ ಚೈನನ್ನ ಕಿತ್ಕೊಂಡು ಹೋಗಿರ್ತಾನೆ, ಸುಮಾರು 37 ಗ್ರಾಮದ್ದು. ಆ ವ್ಯಕ್ತಿಯನ್ನ ಕೂಡ ರಮೇಶ್ ಚಿತ್ರಿಗೆ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನ ಕೂಡ ಪತ್ತೆ ಮಾಡಿ ರಾಬರಿ ಕೇಸನ್ನು ಕೂಡ ಪತ್ತೆ ಮಾಡಿರ್ತಾರೆ. ಸುಮಾರು 1,95,000 ವ್ಯಾಲ್ಯೂನ 37 ಗ್ರಾಮದ ಚೈನನ್ನ ತಾಳಿ ಸರ ಅದನ್ನು ಕೂಡ ಪತ್ತೆ ಮಾಡಿದ್ದಾರೆ. ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ 2023ರಲ್ಲಿ ಬೈಕ್ ಕಳ್ಳತನ ಆಗಿತ್ತು. ಆ ಆರೋಪಿಯ ಹಿನ್ನೆಲೆ ಅಂತ ಹೋದಾಗ ಆತನಿಂದ ಒಟ್ಟು ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಒಟ್ಟು 5 ಪ್ರಕರಣಗಳಲ್ಲಿ ಆತನ ಹತ್ರ ಇದ್ದಂತಹ 5 2 ವೀಲರ್ಸ್ಗಳನ್ನ ಕೂಡ ಪತ್ತೆ ಮಾಡಿದ್ದಾರೆ. ಆತನ ಪ್ರಕಾಶ್ ತಳವಾರ್ ಅನ್ನುವಂಥ ಒಬ್ಬ ವ್ಯಕ್ತಿ ಸುಮಾರು 5 ಬೈಕ್ಗಳು ಆತನಿಂದ ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡಿದ್ರು. ಅಟೆನ್ಷನ್ ಡೈವರ್ಷನ್ ಮಾಡಿ 2024ರಲ್ಲಿ ಆದಂತ ಅಟೆನ್ಷನ್ ಡೈವರ್ಷನ್, ಅದರಲ್ಲಿನೂ ಕೂಡ 2 ವ್ಯಕ್ತಿಗಳನ್ನ ಪತ್ತೆ ಮಾಡಿ ಅವರಿಂದ 70,000 ಕಿಮ್ಮತ್ತಿನ ಬೋರ್ಮಾಲು ಮತ್ತೆ 70,000 ಕಿಮ್ಮತ್ತಿನ ಮೇಲ್ಗುಂಡ, ಅದೇ ರೀತಿ ಅಫೆನ್ಸಿಗೆ ಬಳಸಿದಂತ 2 ವೀಲರ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಕೂಡ್ಗಿ ಪೊಲೀಸ್ ಠಾಣೆಯಲ್ಲಿ 2025ರಲ್ಲಿ ಮಸೂತಿ ಗ್ರಾಮದಲ್ಲಿರುವಂತಹ ಗಣಾಚಾರ್ಯನವರ ಮನೆಯಲ್ಲಿ ಕೀಲಿ ಮುರಿದು ಕಳ್ಳತನ ಮಾಡಿದ್ರು. ಅದನ್ನು ಕೂಡ ಅದರಲ್ಲಿದ್ದಂತ 2 ಆರೋಪಿತರಿಂದ ಮತ್ತು ಕೃತ್ಯಕ್ಕೆ ಬಳಸಿದಂತ ಬೈಕನ್ನ ಇದನ್ನು ಮಾಡಿ ಅದರಲ್ಲಿ ಕೂಡ ಪ್ರಾಪರ್ಟಿಯನ್ನ ರಿಕವರಿ ಮಾಡಿದ್ದಾರೆ. ಮತ್ತೆ ನಿಡಗುಂದಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದಾಲ್ ಗ್ರಾಮದಲ್ಲಿ ದೇವಸ್ಥಾನ ಕಳ್ಳತನ ಆಗಿತ್ತು. ಆ ದೇವಸ್ಥಾನ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ 2 ಆರೋಪಿತರನ್ನ ಪತ್ತೆ ಮಾಡಿ ಅವರಿಂದ ಮೋಟಾರ್ ಸೈಕಲ್ ಸೇರಿ ದೇವಸ್ಥಾನದಲ್ಲಿದ್ದಂತಹ ಒಡವೆಗಳನ್ನ ಕೂಡ ರಿಕವರಿ ಮಾಡಿದ್ದಾರೆ. ಈ ರೀತಿಯಾಗಿ ನಾವು ಕಳೆದ ನವೆಂಬರ್ ಮತ್ತೆ ಡಿಸೆಂಬರ್ದಲ್ಲಿ
ಈ ಅಪರಾಧ ಪತ್ತೆಗೋಸ್ಕರ ಸ್ಪೆಷಲ್ ಟೀಮ್ಸ್ಗಳನ್ನ ಮಾಡಿ ಅವುಗಳನ್ನ ಪತ್ತೆಗೋಸ್ಕರ ಅಂತಂತ ಹಿಂದ್ಬಿದ್ದಾಗ 2023, 24 ಮತ್ತೆ 25 ಪ್ರಕರಣಗಳನ್ನು ಕೂಡ 26 ಪ್ರಕರಣಗಳನ್ನ ಕೂಡ ನಮ್ಮ ಬಾಗೇವಾಡಿ ಉಪವಿಭಾಗದ DSP ಅವರ ನೇತೃತ್ವದಲ್ಲಿ ಮತ್ತೆ ಅವರ ಉಪವಿಭಾಗದ ಎಲ್ಲ ಇನ್ಸ್ಪೆಕ್ಟರ್ಸ್ ಮತ್ತೆ PSI ಅವರು ಮತ್ತೆ ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಸುಮಾರು 22 ಸ್ವತ್ತಿನ ಪ್ರಕರಣಗಳಲ್ಲಿ 36 ಜನರನ್ನ ಬಂಧಿಸಿ ಅವರಿಂದ 1,27,32,800 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತೆ 2 ಕಾರು, 17 ಬೈಕ್ಗಳನ್ನ ಪತ್ತೆ ಮಾಡಿದ್ದಾರೆ. ಇವರ ಕರ್ತವ್ಯವನ್ನ ನಾನಾಗ್ಲಿ ಮತ್ತೆ ಇಲಾಖೆಯವರ ಕರ್ತವ್ಯವನ್ನ ನಾವು ಶ್ಲಾಘಿಸ್ತೀವಿ. ಸೊ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. So we'll give appreciation certificate to our staff. ಅದಾದ್ಮೇಲೆ ಪ್ರಾಪರ್ಟಿ ಡಿಸ್ಪ್ಲೇ. ಬೇರೆ ಜಸ್ಟ್ ರಿಲೇಟೆಡ್ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮಾಡಿ ಹೇಳಿದ್ರೆ CCTV enabled The work is in progress. what The progress ಅಂತಂದ್ರೆ it will have several steps in it. So the departmental approval ಆಗಿರ್ಬೋದು, then the tender inviting authority ಇರುತ್ತೆ, tender scrutiny authority ಇರುತ್ತೆ. So there are a number of steps. The work is going on. We need time till June. by June we'll have a CCTV installed across the We are hopeful. ಎಷ್ಟು CCTV ಬಗ್ಗೆ ತಾವು ಆರ್ಡರ್ ಮಾಡಿದ್ರೆ ಎಲ್ಲ ಆಗಬೇಕು ಅನ್ನೋ ಅದಕ್ಕೆ ಒಂದು ಟೆಕ್ನಿಕಲ್ ಟೀಮ್ ಅಂತ ಇರುತ್ತೆ. They are evaluating. They will prepare the DPR and depending upon the requirement, depending upon the budget, the number of ಇನ್ನೊಂದು 2 ವಿಷಯ ತಾವೆಲ್ಲರೂ ಮಾಡಿಫೈಡ್ ಸೈಲೆನ್ಸ್ ಯೂಸ್ ಮಾಡಿದ್ರೆ ಆಮೇಲೆ ಅವೇರ್ನೆಸ್ ಇನ್ನೊಂದ್ಸತಿ ಮಾಡ್ತೀನಿ ಅಂತಿದ್ರೆ ಒಂದು ಕಾರ್ಯಕ್ರಮ ಮಾಡ್ತೀವಿ ಮಕ್ಕಳ ಪೇರೆಂಟ್ಸ್ ಎಕ್ಸಾಮ್ಸ್ ಬಂತಲ್ವಾ. ಸೊ ಮಾರ್ಚ್ ಅಂಡ್ ಏಪ್ರಿಲ್ ಸೆಕೆಂಡ್ ಎಕ್ಸಾಮ್ಸ್ ಬಂತು. ಸೊ ಮಕ್ಕಳು ಎಕ್ಸಾಮ್ಸ್ ದಲ್ಲಿದ್ದಾಗ ನಾಸಂಖ್ಯೆಯಲ್ಲಿ ಎಲ್ಲೆಲ್ಲಿ ಸೇರ್ತಾರೆ, ಇನ್ಕ್ಲೂಡಿಂಗ್ ಮಾಲ್ಸ್, ಬಸ್ ಸ್ಟ್ಯಾಂಡು, ಲೈಬ್ರರಿ, ಕಮರ್ಷಿಯಲ್ ಕಾಂಪ್ಲೆಕ್ಸಸ್, ಸಾರ್ವಜನಿಕ ಸ್ಥಳಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾಸ್ಗಳಾಗಿರ್ಬೋದು, ಇವುಗಳೆಲ್ಲ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂಡರ್ದಲ್ಲಿ ಬಂದ್ಬಿಡ್ತವೆ. ಹಾಗಾಗಿ ದಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಇನ್ಸ್ಟಾಲ್ ದ CCTVs ಇನ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್ ಸೇಫ್ಟಿ. ಹಾಗಾಗಿ ಯಾರ್ಯಾರಿಗೆ ನಾವು ಪ್ರತಿ ಬೀಟಲ್ಲಿನೂ ಕೂಡ ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಕಳೆದ 1 ವರ್ಷದ ಮುಂಚೆ ಅರೌಂಡ್ 8,000 ಇದ್ದಂಥ CCTV ಅಕ್ರಾಸ್ ದ ಡಿಸ್ಟ್ರಿಕ್ಟ್ ನಾವು ಇಟ್ ಹ್ಯಾಸ್ ರೀಚ್ ಟು 22,000. ನಾಟ್ ಬಿಕಾಸ್ ಆಫ್ ಅಸ್, ಇಟ್ ಈಸ್ ಬಿಕಾಸ್ ಆಫ್ ದ ಪೀಪಲ್. ನಾವು ಅವರಿಗೆ ಹೇಳಿ ಮಾಡಿ ಅವರಿಗೆ ಮನವರಿಕೆಯನ್ನ ಮಾಡಿ ನಮ್ಮ ಪೊಲೀಸ್ ಅಧಿಕಾರಿಗಳು ಅವುಗಳನ್ನ ಮನವರಿಕೆ ಮಾಡಿ ಹಾಕಿಸ್ತಾ ಇದ್ದಾರೆ. ಹಾಗಾಗಿ ಈ ಯಾವುದೇ ಕಳ್ಳತನ ಪ್ರಕರಣಗಳಾದಾಗ ನಮಗೆ ಅಟ್ಲೀಸ್ಟ್ ವಿ ಆರ್ ಏಬಲ್ ಟು ಫೈಂಡ್ ಯಾರು ಬಂದ್ರು, ಯಾರು ಹೋದ್ರು, ಯಾವಾಗ ಹೋದ್ರು ಅಂತ. ಸೊ ಹಾಗಾಗಿ ಒಂದು CCTV ಅಂತಂತಂದ್ರೆ 3 ಜನ ಸಿಬ್ಬಂದಿ 24/7 ಕೆಲಸ ಮಾಡಿದಾಗೆ. ಸೊ ದ ಮೋರ್ ನಂಬರ್ ಆಫ್ CCTVs ಆನ್ ದ ರೋಡ್ ಪ್ರಿವೆಂಟ್ಸ್ ಅ ಲಾಟ್ ಆಫ್ ಕ್ರೈಮ್ಸ್. ಹಾಗಾಗಿ ಇದರ ಮೂಲಕನೂ ಕೂಡ ಸಾರ್ವಜನಿಕರಿಗೆ ವಿನಂತಿ ಏನು ಅಂತಂತಂದ್ರೆ ಯಾರಿಗೆ ಶಕ್ತಿ ಇದೆ ಸೊ ಪುಟ್ CCTVs. ಸೊ ತಮ್ಮ ಸುರಕ್ಷತೆಗೂ ಆಯಿತು, ಸಾರ್ವಜನಿಕರ ಸುರಕ್ಷತೆಗೂ ಆಯಿತು. ದಟ್ ಡ್ರೈವ್ ವಿಲ್ ಕಂಟಿನ್ಯೂ. There is no end. Silver biscuits ಇದಾವಲ್ಲ, what about that? ಸಿಲ್ವರ್ ಬಿಸ್ಕೆಟ್ ARTO ಕೇಸಲ್ಲಿ ರಿಕವರಿ ಅದನ್ನ ಕರಗಿಸಿ ಎಲ್ಲ ಇದನ್ನ ಮಾಡಿ ಅಂದ್ರೆ ಕಳ್ತನ ಮಾಡಿದವರು ಕಳ್ಳತನ ಮಾಡಿ ಅದನ್ನ ಡಿಸ್ಪೋಸ್ ಮಾಡಾಗಿ ಆಮೇಲೆ ರಿಕವರಿ ಮಾಡಿದ್ದು ಆಸ್ ಇಟ್ ಈಸ್ ಅದು ಕರಗಿಸಿದ್ದಿತ್ತಲ್ಲ ಅದೇ ರೀತಿನೇ ರಿಕವರಿ ಮಾಡಿ. ಈಗ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಂಗಾರ ಕಳ್ತನ ನಮ್ಮ ಬಿಜಾಪುರದಲ್ಲಿ ಇದೆ. ಪ್ರಶ್ನೆ ಕಂಪ್ಲೀಟ್ ಆಗಲಿಲ್ಲ. ಅತಿ ಹೆಚ್ಚು ಬಂಗಾರದ ಕಳ್ತನ ಪ್ರಕರಣಗಳು ನಮ್ಮ ಬಿಜಾಪುರದಲ್ಲಿ ಇದೆ. ಅತಿ ಹೆಚ್ಚು ಆಗಿದ್ದು ನಮ್ಮಲ್ಲಿನೇ, ಅತಿ ಹೆಚ್ಚು ರಿಕವರಿ ಆಗಿದ್ದು ನಮ್ಮಲ್ಲಿ. ಸೊ ಹಾಗಾಗಿ ದಟ್ಸ್ ವಾಟ್. ಈಗ ಮನುಗುಳಿಯಲ್ಲಿನೂ ಕೂಡ ಹುಬ್ಳಿ ಮತ್ತೆ ಗೋವಾದವ್ರು ಬಂದ್ ಮಾಡಿದ್ರು. ಬೋತ್ ಚಡ್ಚನ್ ಅಂಡ್ ಹಲ್ಸಂಗಿ ಮಹಾರಾಷ್ಟ್ರದಿಂದ ಬಂದ್ ಮಾಡೋರು. ಬಟ್ ನಮ್ಮ ಜಿಲ್ಲಾ ಪೊಲೀಸ್ ಅದನ್ನ ಅಲ್ಲಿಗೆ ಬಿಡ್ಲಿಲ್ಲ. ಅಂಡ್ ದೇ ಹ್ಯಾವ್ ರಿಕವರ್ಡ್ almost 95% in Manugudi, 100% in Halsangi, and nearly 70% in Chadchan. The remaining 30%, we know the people, the work is going on, the time is up. ಸರ್, ಇಷ್ಟೊಂದು ಎಲ್ಲಾ ಪ್ರಕರಣಗಳನ್ನ ಭೇದಿಸ್ತಾ ಇದ್ದಾರೆ, ಆದ್ರೂ ಕೂಡ ಕಳ್ಳರಿಗೆ ಅದೊಂದು ಭಯನೇ ಹೋಗ್ತಾ ಇಲ್ವಾ ಕಾನೂನಿನ ಬಗ್ಗೆ? ಕಳ್ಳರಿಗೆ ಭಯ ಪತ್ತೆ ಒಂದು ಕೆಲಸ ಇರುತ್ತೆ, ಹೌದಾ? ಸೊ ಕಳ್ಳರಿಗೆ ಭಯ ಅಂತಂತಂದ್ರೆ ಕಾನೂನಿನ ಅಡಿಯಲ್ಲಿ ಅದು ಯಾವ ರೀತಿ ಕಾನೂನು ಇದೆ ಅದ್ರ ಪ್ರಕಾರ ಹೋಗುತ್ತೆ. ದೀಸ್ ಆರ್ ಲೈಕ್ 7 years ಪನಿಷ್ಮೆಂಟ್ ಇರುವಂತ ಅಫೆನ್ಸಸ್. ಸೊ ದೇ ವಿಲ್ ಗೆಟ್ ಬೇಲ್ ವಿತಿನ್ 1 week or 10 days. ಅಷ್ಟರಲ್ಲಿ ಬೇಲ್ ಸಿಕ್ಬಿಡುತ್ತೆ. ಸೊ ಪದೇ ಪದೇ ಮಾಡೋದ್ರ ಮೇಲೆ ನಾವು ಗಡಿಪಾರು ಅಥವಾ ಎಕ್ಸ್ಪೆರಿಮೆಂಟ್ ಅನ್ನೋದು ಒಂದು ಇರುತ್ತೆ. ಬಟ್ ದೇ ವಿಲ್ ಕೀಪ್ ಡೂಯಿಂಗ್. ಅವರಿಗೆ ನಮ್ಮ ಪೊಲೀಸರಿಗೆ ಒಂದು ವ್ಯಾಪ್ತಿ ಇದೆ, ನಿಮಗೂ ಕೂಡ ಒಂದು ವ್ಯಾಪ್ತಿ ಇದೆ. ಬಟ್ ಕಳ್ಳರಿಗಾಗ್ಲಿ ಅಥವಾ ಏನೋ ಅಪರಾಧ ಮಾಡೋರಿಗಾಗ್ಲಿ ಅವರಿಗೆ ವ್ಯಾಪ್ತಿ ಅನ್ನೋದೇ ಇಲ್ಲ.
ವಿಜಯಪುರ ಜಿಲ್ಲೆ ಅಂತಂದಿಲ್ಲ, ಅವರಿಗೆ ಇಡೀ ಭಾರತನೇ ಒಂದು ವ್ಯಾಪ್ತಿ. ಹಾಗಾಗಿ ಅಫೆಂಡರ್ಸ್ ಸೇಮ್ ಇರೋದು ಬೇರೆ, ಬೇರೆ ಬೇರೆ ಅಫೆಂಡರ್ಸ್ಗಳು ಬಂದು ಮಾಡೋದು ಬೇರೆ. ಹಾಗಾಗಿ ಅವ್ರಿಗೆ ನಮಗಿರುವಂತ ವ್ಯಾಪ್ತಿ ಅವ್ರಿಗಿಲ್ಲ. ದಟ್ ಈಸ್ ದ ಲಿಮಿಟೇಷನ್. ಅದನ್ನ ಅವಣ್ಣಕ್ಕೆ ಬರಲ್ಲ. ಈ ಮಕ್ಕಳುಗಳ ಹಾವಳಿ ಜಾಸ್ತಿ ನಮ್ಮಲ್ಲಿ ಯಾವುದೇ ಇಲ್ಲಪ್ಪ, ನಮ್ಮಲ್ಲಿ ಆ ರೀತಿ ಯಾವುದೂ ಇಲ್ಲ. ಸೊ ಅಂತ ಯಾವ ಸುದ್ದಿನೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಯಾವ ಕಿವಿ ಹೊಡೋದು ಬೇಡ. ಅಂಥದ್ದು ಏನಾದರೂ ಇದ್ರೆ ಇಮಿಡಿಯೇಟ್ಲಿ ದೇ ಕ್ಯಾನ್ ಕಾಲ್ 112. ಆ ರೀತಿ ಯಾವುದು ನಮ್ಮ ಸಿಬ್ಬಂದಿಗೆ ಒಂದು ಅಪ್ಲಿಕೇಶನ್. ಐತಿಲ್ಲ ಅದ್ರಾಗಿಲ್ಲ. ಏ ಕರೆಕ್ಟ್ ಅದು ಬೋರ್ಡ್ ತುಂಬ ಒಂದೇ ಸಪರೇಟ್ ಅದ್ರಾಗ ಹಾಕ್ತೀವಿ. ಮುಂದೆ ಹೋಗಬೇಡ, ಮುಂದೆ ಹೋಗಬೇಡ. ಸರ್ 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 ಸರಿ. ಹನುಮಂತ ಅಣ್ಣ ಒಮ್ಮೆ ಹುಡುಗರು
ನೆಕ್ಸ್ಟ್ ಹಿಂದೆ ಬರ್ರಿ ಸರ್ ಈ ಕಡೆ ಸರ್ ಈ ಕಡೆ ರೈಟ್ ಮತ್ತೆ ನಾನೇ ಮಾಡೋದು ಸ್ವಲ್ಪ ಇವು ಮುಂದುವರಿ ಅನ್ಸೋಣ ಮುಂದುವರಿ ನೀವು ಅಣ್ಣ ಬರ್ರಿ ಆಗಿ ಹೈಟ್ ಇದ್ದಾರಲ್ಲ ಹಿಂದಿದ್ರಲ್ಲ ಆಗಿ ಬಾಯಿ ಅಕ್ಕ ಶಿಡಿ ಕುಮಾರು ಚಿಕ್ಕ ಸರ್ 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 ಮೊಬೈಲ್ ತೋರಿ ಹಿಂದೆ ಕೊಟ್ಟು ಹಿಂದಕ್ಕೆ ಬರ ಹೋಲಿ ಮೇಡಮ್ ಹಿಂದಕ್ಕೆ ಸರ್ ರೀ ದೂರ ಸರ್ ದೂರ ಮೊಬೈಲ್ ಸರ್ ಇನ್ನೊಂದು ಸ್ವಲ್ಪ ಮುಂದುವರಿಸಿ ಹಾಂ ಹಾಂ